ವಿಶ್ವ ಪರಿಸರ ದಿನಾಚರಣೆ. ಶಿಕ್ಷಕರಿಂದ ಅರ್ಥಪೂರ್ಣ ಭಾಷಣ. ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರೇ ಹಾಗೂ ಸಭಿಕರೇ, ಇಂದು ಜೂನ್ 5 ವಿಶ್ವ ಪರಿಸರ ದಿನ. ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಪ್ರಕೃತಿ ಕೇವಲ ನಾವು ಬಳಸಿ ಬಿಸಾಡುವ ವಸ್ತುವಲ್ಲ, ಅದು ನಮ್ಮ ಅಸ್ತಿತ್ವದ ಮೂಲ ಎಂಬ ಕಟು ಸತ್ಯವನ್ನು ಮರುನೆನಪಿಸುವ ದಿನವಿದು. 1974ರಲ್ಲಿ ವಿಶ್ವಸಂಸ್ಥೆ ಒಂದೇ ಭೂಮಿ ಎಂಬ ಪರಿಕಲ್ಪನೆಯೊಂದಿಗೆ ಈ ಆಚರಣೆಯನ್ನು ಆರಂಭಿಸಿತು. ಆಗ ಇದ್ದ ಪರಿಸರದ ಬಿಕ್ಕಟ್ಟುಗಳಿಗಿಂತ ಇಂದಿನ ಸವಾಲುಗಳು ಮತ್ತಷ್ಟು ಭೀಕರವಾಗಿವೆ. ತಂತ್ರಜ್ಞಾನದ ಬೆನ್ನೇರಿ ಹೊರಟಿರುವ ಆಧುನಿಕ ಮಾನವ ಅಭಿವೃದ್ಧಿಯ ಹೆಸರಿನಲ್ಲಿ ಜೀವ ವೈವಿಧ್ಯತೆಯನ್ನು ಬಲಿಕೊಡುತ್ತಿದ್ದಾನೆ. ಮಿತಿಮೀರುತ್ತಿರುವ ಜಾಗತಿಕ ತಾಪಮಾನ ಹಾಗೂ ಹವಾಮಾನ ವೈಪರೀತ್ಯಗಳು ಪ್ರಕೃತಿ ನಮಗೆ ನೀಡುತ್ತಿರುವ ಎಚ್ಚರಿಕೆಯ ಗಂಟೆಗಳು. ನಾವು ತಿಳಿಯಬೇಕಾದ ಮಹತ್ವದ ಸಂಗತಿಯೆಂದರೆ, ನಾವು ಪ್ರಕೃತಿಯ ಒಡೆಯರಲ್ಲ, ಅದರ ಅನಂತ ಜಾಲದ ಒಂದು ಸಣ್ಣ ಕೊಂಡಿಯಷ್ಟೇ. ಸುಸ್ಥಿರ ಅಭಿವೃದ್ಧಿ ಈಗ ಕೇವಲ ಪಠ್ಯದ ವಿಷಯವಾಗದೆ, ಅದು ಹಾಗಾಗದೆ ನಮ್ಮೆಲ್ಲರ ಬದುಕಿನ ವಿಧಾನವಾಗಬೇಕಾಗಿದೆ. ಪರಿಸರ ಸಂರಕ್ಷಣೆ ಕೇವಲ ಒಂದು ದಿನದ ಘೋಷಣೆಗಳಿಗೆ ಸೀಮಿತವಾಗಬಾರದು. ನಮ್ಮ ಅಸ್ತಿತ್ವದ ಬೇರಾಗಿರುವ ಈ ಭೂಮಿಯ ನೈಸರ್ಗಿಕ ಸಮತೋಲನವನ್ನು ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕನ ನೈತಿಕ ಹೊಣೆಗಾರಿಕೆ. ಬನ್ನಿ, ಪ್ರಕೃತಿಯ ಮೇಲಿನ ನಮ್ಮ ದಬ್ಬಾಳಿಕೆಯನ್ನು ನಿಲ್ಲಿಸಿ ಮುಂದಿನ ಪೀಳಿಗೆಗೆ ವಾಸಯೋಗ್ಯವಾದ ಮತ್ತು ಉಸಿರಾಡಲು ಯೋಗ್ಯವಾದ ಹಸಿರು ಭೂಮಿಯನ್ನ ಬಿಟ್ಟು ಹೋಗೋಣ. ಅವಕಾಶಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.